ಅಂಕಣದಲ್ಲಿ ಕಾದಾಟವನ್ನು ಮುಂದುವರಿಸ್ತಾ ಇದೆ ತುಮಕೂರು ಜಿಲ್ಲಾ ತಂಡದ ಆಟಗಾರಗಳು. ಹರಿಯಾಣ ತಂಡವನ್ನ ಈ ದಿನ ಈ ಪಂದ್ಯಾವಳಿಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಕುವೆಂಪು ಕೂಲ್ಸ್ ಮಿತ್ರರು. ಈ ಪಂದ್ಯಾವಳಿಗಾಗಿ ತಂಡದ ಆಯೋಜನೆಯನ್ನು ಮಾಡಿರುವಂಥದ್ದು ತುಮಕೂರು के बनाम हरियाण. दूसरे दिन के चौथा के अभी सोलो टैकल करने की कोशिश, पॉइंट के साथ वापस लौटे हैं हरियाणा की बनाम ತುಮಕೂರು. ಎರಡು ತಂಡಗಳು ಕೂಡ ನಿರಂತರವಾದ ಯಶಸ್ವಿ ಅವಕಾಶಗಳನ್ನು ಉಣಬಡಿಸಿಕೊಳ್ಳಬಲ್ಲ ಶ್ರೇಷ್ಠ ಆಯೋಜಕರ ಪಂದ್ಯಾವಳಿಯಲ್ಲಿ ಗೋಪಾಲಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗೋಪಾಲಸ್ವಾಮಿ ಬ್ರಿಗೇಡ್ ಆಯೋಜಿತ ಪಂದ್ಯಾವಳಿಯಲ್ಲಿ ಪ್ರತಿಯೊಂದು ಕೂಡ ವಿಶೇಷವಾದ ಮುತುವರ್ಜಿಗಳ ಅದ್ಭುತವಾದ ಆಯೋಜನೆ. ವಿಶೇಷವಾಗಿ ಹುಟ್ಟುಹಬ್ಬದ ಸಲುವಾಗಿ ಈ ದಿನ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಗಣಪತಿ ಪೆಂಡಾಲ್ನಲ್ಲಿ ನಡೀತಾ ಇದೆ. ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತ ತೀರ್ಪುಗಾರಗಳನ್ನು ರಾಜ್ಯಮಟ್ಟ ತೀರ್ಪುಗಾರಗಳನ್ನು ಒಗ್ಗೂಡಿಸಿಕೊಂಡಿರುವ ಕರ್ನಾಟಕ ರಾಜ್ಯ ಅಂಶೂರ್ ಸಂಸ್ಥೆಯ ತೀರ್ಪುಗಾರರೆಲ್ಲರೂ ಕೂಡ ನಮ್ಮೊಂದಿಗೆ ಪಂದ್ಯಾವಳಿಯ ನಿರ್ವಹಣೆಯಲ್ಲಿದ್ದಾರೆ. 16 ತಂಡಗಳು 4 ಮನೆಗಳಾಗಿ ವಿಂಗಡಿಸಿ ಲೀಗ್ ಮಾದರಿಯಲ್ಲಿ ಪಂದ್ಯಾವಳಿ 31 ಸ್ಪರ್ಧೆಗಳಲ್ಲಿ ವಿಜೇತ ತಂಡ ಸರಿಸುಮಾರು 2,75,000 ನಗದು ಪುರಸ್ಕಾರವಿರುವಂತಹ ಪಂದ್ಯಾವಳಿ. ಇದು ಚನ್ನರಾಯಪಟ್ಟಣದ ಇತಿಹಾಸದಲ್ಲಿ ದಾಖಲೆಯನ್ನು ಬರೆಯುವಂತ ಅತ್ಯಂತ ದೊಡ್ಡ ಮಟ್ಟದ ರಾಷ್ಟ್ರೀಯ ಕಬಡ್ಡಿಯಾಗಿದೆ. ಮೊದಲ ಅವಧಿಯ ಆಟದಲ್ಲಿ ದೂರದ ಹರಿಯಾಣಕ್ಕೆ ಸವಾಲೊಡ್ಡುತ್ತಾ ಇದೆ ಕರ್ನಾಟಕದ ತುಮಕೂರಿನ ಜಿಲ್ಲಾ ತಂಡ. ಸಮಾನ ಹೋರಾಟಗಳನ್ನು ಮುಂದುವರಿಸಿಕೊಂಡಿರುವಂತಹ ಪಂದ್ಯಾವಳಿಯ ಮೊದಲ ಅವಧಿಯ ಆಟದಲ್ಲಿ 3-3 ಸಮಬಲದ ಪರಿಸ್ಥಿತಿ. ಸಮರಾಂಗಣದಲ್ಲಿ ಪಂದ್ಯದ ನಿರೀಕ್ಷಿತವಾದ ಹೆಜ್ಜೆಗಳನ್ನು ಪರಿಪೂರ್ಣವಾಗಿ ಬಳಸಿಕೊಂಡಿರುವ ಆಟಗಾರರು. ಸಂಘಟಿತವಾದ ಬಲ ಪರಿಣಾಮ ಪಂದ್ಯದಲ್ಲಿ ಸತೀಶ ಮರಳುವ ವೇಳೆ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಶ್ರೇಷ್ಠವಾದ ನಿರಂತರ ಶ್ರಮ ವಹಿಸಿಕೊಳ್ಳಬಲ್ಲ ಹೋರಾಟಗಳ ಮೂಲಕ ಪಂದ್ಯ ಮುಂದುವರಿತಾ ಇದೆ. ರಾಹುಲ್ ಖೇಲೋ ಇಂಡಿಯಾ ಪರವಾಗಿ ಆಡಿರತಕ್ಕಂಥ ಅನುಭವಗಳೊಂದಿಗೆ ಹರಿಯಾಣದ ರೋಹ್ತಕ್ನ ರಾಹುಲ್ ಬೋನಸ್ ಜೊತೆಗೆ ಮರಳಿ ಅಂಕಣವನ್ನು ಪ್ರವೇಶಿಸಿಕೊಂಡ ಆಟಗಾರ. And it is a do right. Third right. ಆಹಾ, ಈ ಯಶಸ್ವಿಯಾಗಿ ಲೋಭವನ್ನ ತನ್ನ ಅದ್ಭುತ ಆಟದ ಮೂಲಕ ದೀಕ್ಷಿತ್ ಅಂಕದ ಜೊತೆಗೆ ಮರಳುವ ವೇಳೆ ಪಂದ್ಯದಲ್ಲಿ ಹೋರಾಟ ಜೀವಂತವಾಗಿರಿಸಿಕೊಳ್ಳುತ್ತಾ ಇದೆ.
ಕುವೆಂಪು ಕೂಲ್ಸ್ ಪ್ರಾಯೋಜಿತ ಹರಿಯಾಣ. ಸರಿ, ನೀವು ಬಂದದ್ದು ಗೊತ್ತಾಯ್ತು. ರಾಹುಲ್ ನಿರಂತರ ಯಶಸ್ವಿ ದಾಳಿಯನ್ನ ಮುಂದುವರಿಸಿಕೊಳ್ಳುವ ವೇಳೆ 4-4 ಪಂದ್ಯ. ಸಮಾನ ಅಂಕಗಳ ಅಂತರದಲ್ಲಿ ತುಮಕೂರು ತಂಡ ಉತ್ತರ ಭಾರತಕ್ಕೆ ಕಮರ್ ಕಾಂಬಿನೇಷನ್. गौरव निखिल जुल मिलकर ये पकड़ मजबूत हो सकता है. पॉइंट मिले हैं कुवेंपु कूल्स के लिए. पहला आधा की खेल चल रहा है अभी. 5-4 1 अंकों के अंतर पर कुवेंपु कूल्स आगे हैं. ಮೊದಲ ಅವಧಿಯಲ್ಲಿ ಅಲ್ಪ ಅಂತರಗಳ ಮುನ್ನಡೆಯ ಜೊತೆಗೆ ಹರಿಯಾಣ ತಂಡವನ್ನು ಪ್ರಾಯೋಜಕತ್ವದಲ್ಲಿ ವಹಿಸಿಕೊಂಡಿರುವ ಕುವೆಂಪು ಕೂಲ್ಸ್ ಈ ಪಂದ್ಯದಲ್ಲಿದೆ. ಅಂತರ ಮರಳಿ ಗಳಿಸಿಕೊಳ್ಳುವ ಹೆಜ್ಜೆ. ನಿರಂತರವಾಗಿ 6-4 ಸತೀಶ ತುಮಕೂರು ತಂಡದ ಯುವ ಆಟಗಾರ. ಲೀಗ್ ಹಂತದಲ್ಲಿ ಪ್ರತಿಯೊಂದು ಪಂದ್ಯವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳುವ ಮೂಲಕ ಗೆಲ್ಲಬೇಕಾದ ಒತ್ತಡದ ಆಟವನ್ನು ಆಡಲೇಬೇಕಾಗಿದೆ. ಬೋನಸ್ ಮಾಡುವ ಪ್ರಯತ್ನದಲ್ಲಿದ್ದ ಆಟಗಾರ ಲೆಫ್ಟ್ ರೈಡರ್ ಕಾಂಬಿನೇಷನ್ ಟ್ಯಾಕಲ್ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ತುಮಕೂರು ತಂಡಕ್ಕೆ. 7-6 ಕದನ. ಅಂತರ ಏಕಮಾತ್ರ ಅಂಕಗಳ ಅಂತರದಲ್ಲಿ. ಆಹಾ, ನಿಖಿಲ್ ಸಮರ್ಪಕವಾಗಿರುವಂತಹ ಹೆಜ್ಜೆಯ ಅನುಭವಗಳನ್ನು ತೆರೆದಿಡಬಲ್ಲ ಹೋರಾಟದ ಅವಕಾಶ. ನಿರಂತರವಾಗಿ ಪಂದ್ಯದಲ್ಲಿ ಮುನ್ನಡೆಯನ್ನ ಉಳಿಸಿಕೊಂಡಿರುವಂತ ಕುವೆಂಪು ಕೂಲ್ಸ್. ಆಹಾ, जरा सा नजर हट गई. क्या कमाल के टैकल है गोल्डी के द्वारा. ಪಂದ್ಯ ಮುಂದುವರಿಸಿಕೊಂಡಿರುವಂತ ಹೋರಾಟದ ಅವಕಾಶಗಳಲ್ಲಿರುವಂತ ಪಂದ್ಯ. ಸಮರಾಂಗಣ ನಿರಂತರವಾಗಿ ಮುಂದುವರಿಯುತ್ತಾ ಇದೆ. ಹರಿಯಾಣದ ರೋಹತಕ್ನ ಯುವ ಆಟಗಾರಗಳ ಸಮ್ಮಿಲಿತವಾಗಿರುವಂತಹ ತಂಡ ಕರ್ನಾಟಕದ ತುಮಕೂರು ತಂಡಕ್ಕೆ ಪ್ರತಿ ಸವಾಲುಗಳನ್ನು ಬಿಡ್ತಾ ಇದೆ. ಸತೀಶ, ತುಮಕೂರಿನ ಸತೀಶ ಬಂಧನ. ಕವರ್ ವಿಭಾಗದ ಆಟಗಾರ ಅದ್ಭುತವಾದಂತಹ ಡಿಫೆನ್ಸ್ ಮೂಲಕ ಕುವೆಂಪು ಕೂಲ್ಸ್ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳುತ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಗೋಲ್ಡಿ, ಹರಿಯಾಣದ ಗೋಲ್ಡಿ ಅಂತರ ವೃದ್ಧಿಸಿಕೊಂಡಿರುವ ಆಟಗಾರರು. ಸಂಬಂಧಗಳ ದಿನದ ಪಂದ್ಯಾವಳಿಯ ಕೇಂದ್ರ ಬಿಂದು ಗೌರವಾನ್ವಿತ ಹುಟ್ಟುಹಬ್ಬದ ಸಡಗರದ ಸಂಭ್ರಮದಲ್ಲಿರುವಂತಹ ಶ್ರೀ ಎಂ.ಎ. ಗೋಪಾಲಸ್ವಾಮಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಕಣಕ್ಕೆ ಕಬಡ್ಡಿಯ ವೀಕ್ಷಣೆಗಾಗಿ ನಮ್ಮೊಂದಿಗೆ ಆಗಮಿಸಲಿದ್ದಾರೆ. ಮಂಜುನಾಥ ಹಾಗೂ ನಾಗೇಶ್ ಅವರ ವಿಶ್ರಾಂತಿ ಇಲ್ಲದ ಶ್ರಮ ನಿನ್ನೆ ಮತ್ತು ಇವತ್ತು ಒಟ್ಟಾರೆಯಾಗಿ ಚನ್ನರಾಯಪಟ್ಟಣದ ಇತಿಹಾಸದ ಪುಟಗಳನ್ನು ಮತ್ತೆ ಮತ್ತೆ ನೆನಪಿಸಬಲ್ಲಂತ ಅದ್ಭುತ ಆಯೋಜನೆಯ ಕಬಡ್ಡಿಗೆ ಸಾಕ್ಷಿಯಾಗಿದೆ. ಅಫಿಷಿಯಲ್ ಟೈಮ್ ಔಟ್. ಮೊದಲ ಅವಧಿಯಲ್ಲಿ 17-7 17 ಕ್ಕೆ 7
अंतर 10 अंकों की कुवेंपु कूल्स आगे हैं। ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವಂತಹ ಕುವೆಂಪು ಕೂಲ್ಸ್ ಪಂದ್ಯದಲ್ಲಿ ಲೀಗ್ ಹಂತಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಲೇಬೇಕಾಗಿದೆ. ಪ್ರತಿಯೊಂದು ಪಂದ್ಯಗಳಲ್ಲಿಯೂ ಕೂಡ ಅದ್ಭುತವಾದಂಥ ಆಟಗಾರಗಳನ್ನು ಕಾಣ್ತಾ ಇದೆ. ಒಂದು ಭಾಗದಲ್ಲಿ ಬೆಳಗಾಂನಲ್ಲಿ ಸೌಜೋನ್ ಯೂನಿವರ್ಸಿಟಿ ಪಂದ್ಯಾವಳಿಯ ಆಯೋಜನೆ ಇದೆ. ಆದಾಗ್ಯೂ ಕೂಡ ಅನೇಕ ರಾಷ್ಟ್ರೀಯ ತಾರೆಗಳನ್ನು ನಾವು ಚನ್ನರಾಯಪಟ್ಟಣದ ಮಣ್ಣಿನಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಬಿಡುವಿಲ್ಲದ ಕಬಡ್ಡಿಯ ವಾತಾವರಣವಾದರೂ ಕೂಡ ಅತ್ಯಂತ ಪ್ರಮುಖ ಆಟಗಾರರು ಕೂಡ ಚನ್ನರಾಯಪಟ್ಟಣದಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೆ ಪ್ರತಿ ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಆಟಗಾರರುಗಳ ಆಗಮನ ಇವತ್ತು ಚನ್ನರಾಯಪಟ್ಟಣ ಮಣ್ಣಿಗೆ. ಗೋಪಾಲಸ್ವಾಮಿಯವರ ಹುಟ್ಟುಹಬ್ಬದ ಸಂಭ್ರಮ ಸಡಗರ ನಿನ್ನೆ ಮತ್ತು ಇವತ್ತಿನ ದಿನ ನಿರಂತರವಾಗಿ ಕಬಡ್ಡಿಯ ಆನಂದದ ಆಸ್ವಾದಕದ ಮಧ್ಯೆ ಪ್ರತಿಯೊಬ್ಬ ಪ್ರೇಕ್ಷಕ ವರ್ಗಕ್ಕೂ ಕೂಡ ನಿರಂತರವಾಗಿ ಕಬಡ್ಡಿ ವೀಕ್ಷಣೆಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವಂತಹ ಗ್ಯಾಲರಿ ವ್ಯವಸ್ಥೆ. And it is do or die, third right. ये है do or die. खतरा साबित हो सकता है. बिना पॉइंट वापस लौटे तो बाहर बैठना है. मनित आहा गोहते की मनित क्या कमाल की रेड है. लेफ्ट राइट कॉर्नर से बिल्कुल 2 अंकों के साथ वापस लौटे हैं. फिलहाल मैच पर आगे हैं कुवेंपु कूल्स 21-7 पर. बन्नी सर कूर बन्नी 21-7. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಹರಿಯಾಣದ ರೋಹ್ತಕ್ನ ಗೋಲ್ಡಿ ಅವಳಿ ಡಿಪೆಂಡರ್ಗಳ ಮಧ್ಯೆ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ಆಟಗಾರ ಪ್ರಸ್ತುತ ಚನ್ನರಾಯಪಟ್ಟಣ ಮಣ್ಣಿನಲ್ಲಿ ಕುವೆಂಪು ಕೂಲ್ಸ್ ತಂಡಕ್ಕಾಗಿ ಪಂದ್ಯಾವಳಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ನಿಯಂತ್ರಣವನ್ನ ಕಳಕೊಂಡ ಆಟಗಾರ ಆಲೌಟಿನ ಪೂರ್ಣಾಂಕ ಕುವೆಂಪು ಕೂಲ್ಸ್ ತಂಡದ ಪರವಾಗಿ. ಉತ್ತರ ಭಾರತದ ಆಟಗಾರರ ಸವಾಲುಗಳಿಗೆ ಅಲ್ಪ ಮಟ್ಟದಲ್ಲಿ ನಿರಾಸೆಯ ಪ್ರದರ್ಶನ ತುಮಕೂರು ತಂಡದ ಪರವಾಗಿ 26-7 ಕದನವಿದೆ. ಕಾಂಬಿನೇಷನ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. पहला आधा के खेल संपन्न हो सकता है. इसमें 27-9 पर आगे है टीम हरियाणा कुवेंपु कूल्स. संदीप तीर्पुगार संदीप
ಮಧ್ಯಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ 27-9 ಆರಂಭಗೊಳ್ಳುತ್ತಾ ಇದೆ. ಮಿಡ್ಲೈನ್ ಮುಂಬೈ ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ SCA. ಎರಡು ತಂಡಗಳಿಗೆ ಇದು ಎರಡನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. ಸ್ಪರ್ಧೆಯ ದ್ವಿತೀಯ ಅವಧಿ ಸತೀಶ ಯಶಸ್ವಿ ಆಟ ಮುಂದುವರಿತಾ ಇದೆ. ಬೋನಸ್ ಸಿಂಗಲ್ ನೊಂದಿಗೆ ಮರಳುವ ವೇಳೆ ಪರಿಣಾಮ ಪಂದ್ಯದ ದ್ವಿತೀಯ ಅವಧಿಯಲ್ಲಿ ಏಕಮುಖ ಮುನ್ನಡೆಯಲ್ಲಿದ್ದ ಕುವೆಂಪು ಕೂಲ್ಸ್ ತಂಡಕ್ಕೆ ಸವಾಲೊಡ್ಡುವ ಪ್ರಯತ್ನ. कल्पतरु तुमकूरू आहा डुबकी करना चाहते थे लेकिन कवर विभाग के खिलाड़ियों की क्या नाजवाब की टैकल है. बाहर बैठा है अभी. ಸರಾಗವಾಗಿ ಎರಡು ತಂಡಗಳು ಕೂಡ ಪ್ರಬಲತೆಯ ಹೋರಾಟವನ್ನು ಮುಂದುವರಿಸಿಕೊಂಡಿತ್ತು. 28-12 ಇರುವಂತಹ ಪಂದ್ಯ. ದಾಳಿ ಪ್ರತಿದಾಳಿಗಳ ಮಧ್ಯೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಲ್ಪತರು ಸೋಲೋ ಟ್ಯಾಕಲ್. ನಿರಂತರ ಮುನ್ನಡೆಯ ಹೆಜ್ಜೆಗಳ ಹೋರಾಟಗಳಲ್ಲಿರುವಂತಹ ಪಂದ್ಯ. 29-12 ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಹಾಗಾಗಿ ಟೈಮ್ ಹಾಕಿಲ್ಲ, ಹಾಕ್ತಾರೆ. ಸ್ಪರ್ಧೆಯ ದ್ವಿತೀಯ ಅವಧಿಯಲ್ಲಿ 30-12 18 ಅಂಕಗಳ ಅಂತರ. ಕುವೆಂಪು ಕೂಲ್ಸ್ ತಂಡದ ಪ್ರಬಲ ಮುನ್ನಡೆ. ಕಲ್ಪತರು ತುಮಕೂರು ವಿರುದ್ಧವಾಗಿ ಲೀಗ್ ಹಂತದ ಎರಡು ತಂಡಗಳ ದ್ವಿತೀಯ ಕದನ. ಗೆಲ್ಲಬೇಕಾಗಿರುವ ಒತ್ತಡದ ಪಂದ್ಯ. ಸಮರ್ಪಕ ಹೆಜ್ಜೆಯ ಆಟದ ಅವಕಾಶಗಳಲ್ಲಿರುವಂತಹ ಪಂದ್ಯ. And it is third right. Khelo ya maro. Do or die. ಮಾಡು ಇಲ್ಲವೇ ಬಡಿದಾಳಿ. ಅಂಕದಲ್ಲಿ ಡಿಸ್ಟ್ರಿಕ್ಟ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಹಾಸನ್ ಡಿಸ್ಟ್ರಿಕ್ಟ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಗೋಲ್ಡಿಯ ಮೂಲಕವಾಗಿ ಅಂಕ. (31-12 in favor of ಕುವೆಂಪು ಕೂಲ್ಸ್. ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ ಮರಳಿದಂತ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಏಕಮುಖವಾಗತೊಡಗಿದೆ. ಕುವೆಂಪು ಕೂಲ್ಸ್ ತಂಡದ ಅತ್ಯಂತ ಪ್ರಬಲ ಸ್ಥಿತಿ ನಿರಂತರವಾಗತೊಡಗಿದೆ. ರಂಗಸ್ವಾಮಿ ಸರ್, ನೀವು ಒಂದು ಸ್ವಲ್ಪ ಈ ಕಡೆ ಬರಲಿ, ನಮ್ಮ ಹತ್ರ ಬನ್ನಿ ಸರ್. ಯಶಸ್ವಿಯಾಗಿರುವ ಹೆಜ್ಜೆ, ಅನುಭವಗಳ ಆಟವನ್ನು ತೆರೆದಿಡುವ ಮೂಲಕ ಪಂದ್ಯದಲ್ಲಿ ಹಿಡಿತ ಪ್ರಬಲತೆ ನಿರಂತರವಾಗಿದೆ.
32-14 कदन आखिरी 5 मिनट का समय बाकी है फिलहाल इस मैच पर आगे हैं टीम हरियाणा कुवेंपु कूल्स बंटी करेंगे आक्रमण बिना पॉइंट वापस लौटे हैं दीक्षित तुमकुर दीक्षित दाಳಿಯಲ್ಲಿ and is do or die third right ये है do or die पॉइंट लेना जरूरी है पॉइंट के साथ वापस सागर ने ಪಂದ್ಯ 33-14 ಮೆಲ್ಲನೆ ಹಿಡಿತಗಳನ್ನು ಪ್ರಬಲಗೊಳಿಸಿಕೊಂಡಿರುವ ಕುವೆಂಪು ಕೂಲ್ಸ್ ಒತ್ತಡವನ್ನು ನಿಭಾಯಿಸಿಕೊಳ್ಳಲಾಗ್ತಾ ಇಲ್ಲ ತುಮಕೂರು ತಂಡಕ್ಕೆ. ಹಲೋ 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 ಅಂತಿಮ ಕರೆ ಮಿಡ್ಲೈನ್ ಮುಂಬೈ ವಿರುದ್ಧ ಸೂರಜ್ ರೇವಣ್ಣ SCA ಎರಡು ತಂಡದ ನಾಯಕರೇ ಇದು ನಿಮಗೆ ಅಂತಿಮ ಕರೆ ಆಟಗಾರರನ್ನು ಅಣಿಗಣಿಸಿ ಕಣಕ್ಕೆ ಕರೆತನ್ನಿ ಇದು ನಿಮಗೆ ಅಂತಿಮ ಕರೆ ಅಂತಿಮ 4 ನಿಮಿಷಗಳು ಕಡಿಮೆ ಅವಧಿಯ ಘೋಷಣೆಯಾಗಿದೆ ಪಂದ್ಯದಲ್ಲಿ ಹಿಡಿತವನ್ನ ಯಶಸ್ವಿಯಾಗಿ ಪ್ರಬಲತೆಯಲ್ಲಿ ಉಳಿಸಿಕೊಂಡಿರುವಂತಹ ಕದನ G1 for ತುಮಕೂರು 33-18 33-18 ಕದನ ಮುನ್ನಡೆ ಕುವೆಂಪು ಕೂಲ್ಸ್ ಪರವಾಗಿದೆ ಒತ್ತಡವಿಲ್ಲದೆ ಪಂದ್ಯದ ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರುವ ಕುವೆಂಪು ಕೂಲ್ಸ್ ಅಂತಿಮ ಕ್ಷಣಗಳಲ್ಲಿ ಪಂದ್ಯದ ಮುನ್ನಡೆಯೊಂದಿಗೆ ದೂರದ ಹರಿಯಾಣದ ಆಟಗಾರರಿರುವಂತಹ ಕುವೆಂಪು ಕೂಲ್ಸ್ ಸರ್ವಾಂಗೀಣ ಕಬಡ್ಡಿಯ ಪ್ರದರ್ಶನದ ಮೂಲಕವಾಗಿಯೇ ಪಂದ್ಯದಲ್ಲಿ ಹಿಡಿತ ಈ ದಿನದ ಪ್ರಥಮ ಸುತ್ತಿನ ಲೀಗ್ ಹಂತದ ಕದನಗಳಲ್ಲಿ 16 ತಂಡಗಳು ತಲಾ 4 ತಂಡಗಳಂತೆ 4 ಗುಂಪುಗಳಾಗಿ ವಿಂಗಡಿಸಿ 31 ಸ್ಪರ್ಧೆಗಳು 1 ಚಾಂಪಿಯನ್ ಪಟ್ಟ 2,75,000ಕ್ಕೂ ಅಧಿಕ ಬಹುಮಾನದ ನಗದು ರೂಪದ ಬಹುಮಾನಗಳು ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಅವಧಿ ಉಳಿದಿರುವ ಸಮಯದಲ್ಲಿ ಅಂಕಗಳ ಅಂತರದಲ್ಲಿ ಬದಲಾವಣೆಗಳಾಗಬಹುದೇ ಅನ್ನುವುದಷ್ಟೇ. ಹಲೋ ಹಲೋ ಹಾಸನ್ ಡಿಸ್ಟ್ರಿಕ್ಟ್ ತಂಡದ ನಾಯಕ ಆದಷ್ಟು ಬೇಗ ಪ್ರಚಾರಕರ ಬಳಿ ಬನ್ನಿ. ಹಾಸನ್ ಜಿಲ್ಲಾ ತಂಡದ ನಾಯಕ ಲಾಸ್ಟ್ ಮಿನಿಟ್ ದೀಕ್ಷಿತ್ ಮರಳುವ ಮರಳಿದ ಆಟಗಾರ ಅಂದುಕೊಂಡಾಗಲೇ ಹಿಡಿತ ಪ್ರಬಲವಾಗಿತ್ತು. ಸೂಪರ್ ಟ್ಯಾಕಲ್.
37-20 in favor of Kuempu Cools. ಸೊ ಇದರೊಂದಿಗೆ ಸ್ಪರ್ಧೆಯಲ್ಲಿ ಹರಿಯಾಣದ ಆಟಗಾರರು ಭಾಗವಹಿಸಿದ ಕುವೆಂಪು ಕೂಲ್ಸ್ ಗೆಲುವಿನೊಂದಿಗೆ ಮುಂದಿನ ಕದನಕ್ಕಾಗಿ ಅದಾಗಲೇ ಅಧಿಕೃತವಾದ ಅಫಿಷಿಯಲ್ಸ್ ಕರೆ ಆಗಿದೆ ತಂಡಗಳು ಅಂಕಣಕ್ಕೆ ಬರುವುದಕ್ಕೆ.